ಹಾಯ್ ಹಲೋ ನಮಸ್ಕಾರ. ಇವತ್ತು ವ್ಲಾಗ್ ಏನಂದರೆ ತುಂಬ ಸ್ಪೆಷಲ್. ಏನಂದರೆ ಇವತ್ತು ನಮ್ಮ ಮನೆಯ ಪೂಜೆ ಇದೆ. ಇದಕ್ಕೆ ಅಂದರೆ ಈ ಪೂಜೆ ಅದ್ರ ಸಂಬಂಧ ಅಂದರೆ ಆ್ಯಕ್ಚುಲಿ ಈ ಮನೆ ಬಿಲ್ಡ್ ಆಗಿ 1 ಇಯರ್ ಆಗಿದೆ. ಸೊ ಫಸ್ಟ್ 1 ಇಯರ್ ಆ್ಯನಿವರ್ಸರಿ ಆಫ್ ನ್ಯೂ ಹೋಮ್ ಅದನ್ನು ಸೆಲೆಬ್ರೇಟ್ ಮಾಡೋಣ ಈ ವ್ಲಾಗಿಂದ. ಸೊ ಗೈಸ್, ಈಗ ಕೆಳಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ನಾನು ರೆಡಿ ಆಗಬೇಕಿನ್ನು. ಸೊ ಗೈಸ್, ಈಗ ನಾನು ರೆಡಿ ಆಗಿದ್ದೇನೆ. ಸೆಟ್ ಮಾಡಿ ಫುಲ್ ಎಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೇನೆ. ಸೊ ಈಗ ನಾವು ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. महादेवाय धीमहि तन्नो रुद्र प्रचोदयात्. ईशान सर्वविद्यानामीश्वर सर्वभूतानां ब्रह्मणोऽधिपतिः ब्रह्मा शिवोऽमि अस्तु सदाशिवमिति पञ्चब्रह्ममन्त्रेण इति शुद्धोदकेन समर्पयामि. हरः ॐ यज्ञेन यज्ञमयजन्त देवाः स्थानि धर्माणि कृतमान्यासम तेहनाकमहिमाना सदन्ते यत्र पूर्वे साप्या सन्ति देवाः. ॐ गङ्गे च यमुने चैव गोदावरि सरस्वती नर्मदे सिन्धुकम्. ॐ सद्यो जातम् ॐ प्रपद्यामि सद्यो जाताय वै ॐ नमः भवे महादेवम्. नमस्कार ಮಾಡ್ರಿ. ಎಲ್ಲರೂ ತಟ್ಟೆಗೆ ಸಮರ್ಪಣೆ ಮಾಡಿ. जगज्योति श्री बसवेश्वर देवता महाराज की जय. श्री महाविघ्नेश्वर पार्वती परमेश्वर स्वामी देवता महाराज की जय. श्री गुरु गिरिमल्लिकार्जुन स्वामी देवता प्रीतर्तेन ओम जय घंटानादं श्रावयामि. हरः ओम गुरवे शुक्रमसे ज्योतिरसि तेजोसि देवो वस्सवितोत्रः क्वचित्रेण पवित्रेण वसो सूर्यस्तस्मै श्री सांबाय नमः. ओंकृतेन स्थापयामि अघोरमन्त्रेण शुद्धोदके समर्पयामि. मधुवाता ऋतायते मधुक्षरन्ति सिन्धवः माध्वीर्न सन्तोषदे मधुनक्त मुतोषसु मधुमत्पार्थिवम्रजः मधुजौरस्तुनप्पितः मधुमस्माद्विर्ग अवन्त्रः श्री सांबाय नमः. मधुना स्नापयामि. वामनेन्द्रे समर्पयामि. स्वादुपवस्व दिव्याय जन्मने स्वादिन्द्राय सुहमेतुनाम्ने स्वामित्राय वरुणाय वायवे बृहस्पतये मधुनाभ्यः श्री सांबाय नमः. शर्करोदकेन स्नापयामि. सद्यो जातन्त्रेण शुद्धोदके समर्पयामि. प्रकाव्य पुषणीव ब्रुवाणो देवो देवानां जनिपाकपदावराहो अभ्येति रेमना श्री सांबाय नमः. कदले मनसेन स्नापयामि. पुतष्टमे सुगाकारष्टमे नमो हिरण्यवाहवे हिरण्यवर्णाय हिरण्यरूपाय हिरण्यपतये अंबिकापतये उमापतये पशुपतये नमो नमः. इत्यष्टमोनुवाक्ं शम्भवे नमः. ओम नमो भगवते रुद्राय श्री गुरुभ्यो नमः. श्री गुरु जगज्योति श्री बसवेश्वर स्वामी देवताभ्यो नमो नमः. श्री गुरु सिंधगे श्री शांतवीरेश्वर स्वामी देवताभ्यो नमो नमः. हरः ओम यज्ञेन यज्ञमयजन्त देवांस्तान्. ಸೊ ಗೈಸ್, ಈಗ ಪೂಜೆ ಮುಗಿದಿದೆ ಗೈಸ್. ಸೊ ನೆಕ್ಸ್ಟ್ ಈಗ ಊಟ ಮಾಡ್ತಿದ್ದಾರೆ ಎಲ್ಲರೂ. ಸೊ ಅದನ್ನು ತೋರಿಸ್ತೇನೆ ಗೈಸ್. ನೆಕ್ಸ್ಟ್ ಈ ಕಡೆ ಎಲ್ಲ ಬರ್ಬೇಕು. ಈ ಕಬರ್ ನೀವು ಇಬ್ರು ಹೇಳ್ಬೇಕ. ಗೈಸ್, ಈಗ ಊಟ ಮಾಡ್ತಿದ್ದಾರೆ ನೋಡಿ. ಚಿಟಿ ಬಿಟಿ
ಸೊ ಗೈಸ್ ಈಗ ಎಲ್ಲರೂ ಹೋಗಿದ್ದಾರೆ ಗೈಸ್. ಈಗ ಸೆಲೆಬ್ರೇಷನ್ ಎಲ್ಲ ಹೆಂಗಿದೆ ಅಂತ ನೋಡಿದ್ರಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಆಮೇಲೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಮರೆಯೋಕ್ಕೆ ಹೋಗಬೇಡಿ. ಆಮೇಲೆ ಮತ್ತೆ ಈಗ ಎಲ್ಲರೂ ಹೋಗಿದ್ದಾರೆ. ಸೊ ನೆಕ್ಸ್ಟ್ ಸಂಜೆ ಮುಂದೆ ಇನ್ನೊಂದೇನೋ ಪೂಜೆ ಮಾಡ್ತಾರಂತ, ಅಂದರೆ ಈಗ ಮಾಡಿದಾರಲ್ಲ ಅದನ್ನೇ ಸಂಜೆ ಮುಂದೆ ಪೂಜೆ ಮಾಡಿ ಮುಗಿಸ್ತಾರಂತೆ ಹೇಳಿದರು. ಸೊ ಅದು ಮಾಡೋದು, ಅದೊಂದು ಆದಮೇಲೆ ಇದು ವ್ಲಾಗ್ ಕಂಪ್ಲೀಟ್ ಆಗುತ್ತೆ ಗೈಸ್. ಸೊ ಹೆಂಗಿದೆ ಅಂತ ಹೇಳ್ರಿ ನೀವೆಲ್ಲರೂ. ಮತ್ತು ಹಂಗೆ ಮಾಡ್ಕೊತಿರ್ತೀನಿ ರೀ ನಾನು ವ್ಲಾಗ್. ಆಮೇಲೆ ಮತ್ತು ಇವತ್ತು ಹಿಂಗೆ ಆಕೈತೆ ಅಂತ ಅಂದ್ಕೊಂಡಿದ್ದಿದ್ದಿಲ್ಲ, ಈ ಥರ ಸೆಲೆಬ್ರೇಷನ್ ಆಕೈತೆ ಅಂತ ಅಂದ್ಕೊಂಡಿದ್ದಿದ್ದಿಲ್ಲ. ಅದು ಹಿಂಗೆ 1 ವರ್ಷಕ್ಕೆ ಇಷ್ಟು ಖುಷಿಯಾಗಿ ನಾವು ಇಷ್ಟು ಜೋರಾಗಿ ಮಾಡ್ತೇವೆ ಅಂತ ಕರೆಗೂ ಅಂದ್ಕೊಂಡಿದ್ದಿಲ್ಲ. ಮತ್ತು ಆ್ಯಕ್ಚುಲಿ ಜೋರಾಗಿರಬೇಕು, ಯಾಕಂದ್ರೆ ನಮ್ದು ಮೊದಲ ಡ್ರೀಮ್ ಹೋಮ್, ಮತ್ತೇನು ಮಾಡ್ಬೇಕು. ಆಮೇಲೆ ನಮ್ದು ಇದು 1 ಇಯರ್ ಫುಲ್ ಹ್ಯಾಪಿನೆಸ್ ಫುಲ್ ಭಾಳ ಐತ್ರಿ. ನೀವು ನೋಡ್ಬೋದು ರೀ ನಮ್ದು ಹ್ಯಾಪಿನೆಸ್ ಎಷ್ಟಿದೆ ಅಂತ. ಆಮೇಲೆ ಕರೆಗೂ 1 ಇಯರ್ ಕಂಪ್ಲೀಟ್ ಆದಲ್ಲ, ಈಗ ಸಮಾಧಾನ ಆಯ್ತು ರೀ. 1 ವರ್ಷ ಇರ್ಬೇಕಂತಿತ್ತು ರೀ ನಮ್ಮ ಡ್ರೀಮ್ ಹೋಮ್ ಒಳಗೆ. ಸೊ 1 ವರ್ಷ ಆದ ಇದ್ವಿ. ಕರೆಗೂ 1 ವರ್ಷ ಆದಂತ ಅನ್ಕೊಳಕ್ಕಾಗಂಗಿಲ್ಲ ರೀ, ಯಾಕಂದ್ರೆ ಈಗ ಮೊನ್ನೆಯಾರು ಓಪ್ನಿಂಗ್ ಮಾಡ್ಯಾವಂತ ಅನ್ಸಾತೈತೆ ರೀ. ಕರೆಗೂ ರಿಯಲಿ ಫುಲ್ ಖುಷಿಯಾಗಿದ್ದೇವೆ ರೀ ಗೈಸ್. ಮತ್ತೇನು ಹೇಳಿದೆ ರೀ, ಅದು ಪೂಜೆ ನೋಡೋಣ ರೀ. ಸಂಜೆ ಮುಂದೆ ಪೂಜೆ ಹಾಕ್ತೇನೆ ರೀ. ಸಂಜೆ ಮುಂದೆ ಪೂಜೆ ಆದಮೇಲೆ ಇದು ವ್ಲಾಗ್ ಕಂಪ್ಲೀಟ್ ಆಗಿರ್ತದೆ ಗೈಸ್. ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡೋದಕ್ಕೆ ನನ್ನ ಎಲ್ಲ ವೀಡಿಯೋಸ್. ಆಮೇಲೆ ನಾನು ಈಗ ಕರೆಗೂ ಚಲೋ ಆಯಿತು. ಈಗ ಕಾಲೇಜೂ ಸೂಟಿ ಕೊಟ್ಟರಿ, ಅದಕ್ಕೆ ನಂದು ಈಗ ಸೆಲೆಬ್ರೇಷನ್ ಕೂಟ ಜಾಯಿನ್ ಆಗೋದು ಚಾನ್ಸ್ ಸಿಕ್ತು ರೀ ನನಗೂ. ಇಲ್ಲ ಅಂದರೆ ಕರೆಗೂ ಹಾಕಿದ್ದಿಲ್ಲ ರೀ. ಎಷ್ಟು ದಿವಸ ಆತು ರೀ ನಾನು ಬಂದ ಮನೆಗೆ. ಎಷ್ಟು ಹೇಳ್ತಾರಿಪ್ಪ ಎಕ್ಸಾಮ್ ಮತ್ತು ಅಸೈನ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಎಷ್ಟು ಇದು ಮಾಡ್ತಾರೆ ಕರೆಗೂ ಅಂತ. ದೊಡ್ಡ ಇದ್ರಾಗ ಬ್ರೇಕ್ ತೊಗೊಂಬಂದೇನಂದ್ರೆ ಕರೆಗೂ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬ್ರೇಕ್ ತೊಗೊಂಡಿದ್ರಿ ಭಾಳ. ನಾನು ಇನ್ನೂ ತೊಗೊಂಡಿದ್ದಿಲ್ಲ, ಬಟ್ ಆದರೂ ತೊಗೊಂಡಿನಿ. ಸೊ ನೆಕ್ಸ್ಟ್ ಈಗ ಅದು ಸಂಜೆ ಮುಂದೆ ಪೂಜೆ ಮುಗಿಸಿ ನಮ್ಮ 1 ಇಯರ್ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡೋಣ ಗೈಸ್. ಈಗ ಹಿಂಗೆ ನಾನು ವೀಡಿಯೋಸ್ ಹಾಕ್ತೀನಿ ರೀ ಗೈಸ್. ಏನಾರು ಒಟ್ಟು ಸೆಲೆಬ್ರೇಷನ್ ಆಗಲಿ, ಏನಾರ ಒಟ್ಟು ನಾ ಟ್ರಾವೆಲರ ಮಾಡಲಿ, ಒಟ್ಟು ಎಲ್ಲನೂ ವೀಡಿಯೋಸ್ ಹಾಕ್ತೀನಿ ರೀ. ಆಮೇಲೆ ಹಿಂಗೆ ಏನೂ ಇದು ಅನ್ಕೊಳಕ್ಕೆ ಹೋಗ್ಬಿಟ್ರಿ ವೀಡಿಯೋಸ್ ಹಂಗೈತೆ ಹಿಂಗೈತೆ ಅಂತ. ಬಿಕಾಸ್ ನಾನಲ್ಲಿ ನನ್ನ ಇಂಜಿನಿಯರಿಂಗು ಕಂಪ್ಲೀಟ್ ಮಾಡಬೇಕು, ಇಲ್ಲಿ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ಬೇಕಂತ ಸ್ವಲ್ಪ ಇದಾಕಿದ್ರಿ. ಸೊ ಪ್ಲೀಸ್ ಏನು ತಪ್ಪಿದ್ರು ಹೇಳ್ರಿ. ಆಮೇಲೆ ಮತ್ತು ರೀ ಹಂಗೆ ಮಾಡ್ತಿರ್ತೇನೆ ರೀ ವ್ಲಾಗ್ಸ್. ಹಂಗೆ ನಂಗೆ ಸಪೋರ್ಟ್ ಮಾಡ್ತೀರಿ, ಹೇಳ್ತಾ ಇರಿ ಏನೇನಿದೆ ಏನೇನಿಲ್ಲ ಅಂತ್ರಿ. ನಾ ಏನು ಯಾರಿಗೂ ಹಿಂಗೇನು ಅನ್ಕೊಳಂಗಿಲ್ಲ ರೀ. ನೀವು ಹೇಳ್ರಿ ಡೈರೆಕ್ಟಾಗಿ, ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡು ಹೇಳ್ರಿ ನಂಗೆ ಹೆಂಗಿದೆ ಅಂತ ನನ್ನ ವೀಡಿಯೋ. ನಾ ಏನು ಹಿಂಗೆ ಇಗ್ನೋರ್ ಮಾಡಂಗಿಲ್ಲ ರೀ, ಎಲ್ಲನೂ ತೊಗೊತೇನೆ ರೀ. ಆಮೇಲೆ ಕರೆಗೂ ಥ್ಯಾಂಕ್ಸ್ ಹೇಳ್ಬೇಕು ರೀ ನಮ್ಮ ಪಪ್ಪ ಮಮ್ಮಿಗೆ. ಬಿಕಾಸ್ ಇಂಥ ಒಂದು ಮನೆ ಕಟ್ಟಿಸಿ ನಮಗೆ ಓದ್ಸಾ ಅಂತಾರೆ ಕಲ್ಸ ಅಂತಾರೆ ಅಂದ್ರೆ ರಿಯಲಿ ಥ್ಯಾಂಕ್ಸ್ ಹೇಳ್ಬೇಕು ರೀ ಅವ್ರಿಗೆ. ಯಾಕಂದ್ರೆ ಕರೆಗೂ ನಾನು ಭಾಳ ಲಕ್ಕಿ ಅಂತ ಹೇಳ್ಬೋದು ರೀ ಇಂಥ ಪೇರೆಂಟ್ಸ್ ಸಿಗಾಕ ನನಗೆ. ಬಿಕಾಸ್ ಯಾಕಂದ್ರೆ ಎಲ್ಲದಕ್ಕೂ ಹ್ಞೂ ಅಂತಾರೆ ರೀ, ಎಲ್ಲದಕ್ಕೂ ಕೊಡಿಸ್ತಾರೆ ರೀ. ಯಾರು ಹಿಂಗೆ ಎದಕ್ಕೂ ಒಲ್ಲೆ ಅಂತ ಅನ್ನಂಗಿಲ್ಲ ರೀ, ಎಲ್ಲನೂ ಕೊಡಿಸ್ತಾರೆ, ಎಲ್ಲನೂ ಮಾಡ್ತಾರೆ ರೀ. ಪ್ರೀತಿನೂ ಅಷ್ಟು ಹೆಚ್ಚು ಇದು ಮಾಡ್ತಾರೆ ರೀ ತಂದೆ ತಾಯಿ. ಚಲೋ ರೀ, ಹಿಂಗಿರ್ಬೇಕು ರೀ. ಹಿಂಗೆ ಅವಾಗ ನಮಗೂ ಹಿಂಗೆ ಎಲ್ಲ ಹಿಂಗೆ ಏನಾರು ಗ್ರೋ ಅಪ್ ಆಗಕ್ಕೆ ಲೈಫ್ದಾಗ ಅನಿಸ್ತೈತೆ ರೀ. ಏನಾರು ಮಾಡ್ಬೇಕು, ಏನಾರು ಇದು ಮಾಡ್ಬೇಕು, ಅವ್ರು ಹಂಗೆ ಏನಾರು ಆಗ್ಬೇಕಂತ ಅನ್ನಿಸ್ತೈತೆ ರೀ ನಮಗೂ. ಸೊ ಹಂಗೆ ಥ್ಯಾಂಕ್ಸ್ ಹೇಳ್ತೇನೆ ರೀ ನಮ್ಮ ಪೇರೆಂಟ್ಸಿಗೆ ಇದೊಂದು ಇದು ಮಾಡಿದ್ದಕ್ಕೆ. ಸೊ ಅವ್ರದ್ದು ಡ್ರೀಮ್ ಹೋಮ್ ನಮ್ಗಿಂತ ಅವ್ರದ್ದು ದೊಡ್ಡ ಡ್ರೀಮ್ ಹೋಮ್ ಇದೆ ಆ್ಯಕ್ಚುಲಿ. ಯಾಕಂದ್ರೆ ಅವರು ಒಂದು ಹಿಂಗೆ ಸ್ವಂತ ಸೈಡಿಗೆ ಮನೆ ಕಟ್ಟಿಸಿ, ಮನೆ ಇದು ಮಾಡಿ ಸ್ವಂತ ತೊಗೊಂಡು ಮನೆ ಹುಡುಗರು ಕೂಡಿದ್ದು ಮಾಡ್ಬೇಕಂತ ಅವ್ರದ್ದು ದೊಡ್ಡ ಕನಸು ಇದ್ಬಿಟ್ರಿ. ನಮ್ಗಿಂತ ಅವ್ರದ್ದು ಡ್ರೀಮ್
ಕಂಪ್ಲೀಟ್ ಆಗಿ 1 ವರ್ಷ ಆದ್ರಿ, ನಮ್ಮದು ಡ್ರೀಮ್ ಕಂಪ್ಲೀಟ್ ಆಗಿ 1 ವರ್ಷ ಆದ್ರಿ. ಸೊ ನಮಗೂ ಎಲ್ಲರಿಗೂ ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ಒಂದೊಂದು ಸಪ್ರೇಟ್ ರೂಮು ಕೊಟ್ಟಾರ್ರಿ. ಯಾಕಂದ್ರೆ ಯಾರಿಗೂ ಏನು ಕಿರಿಕಿರಿ ಇರಬಾರ್ದಂತ, ಅವ್ರ ರೂಮ್ದಾಗ ಹೋಗಿ ಓದ್ಬೋದು ಎಷ್ಟು ಬೇಕಷ್ಟು, ಮತ್ತು ಡಿಸ್ಟರ್ಬ್ ಆಗಬಾರ್ದು ಬೇರೆಯವ್ರ ಕಡೆ ಅಂತಂತ ಅದಕ್ಕೆ ಇದು ಮಾಡ್ಯಾರ್ರಿ. ಸೊ ನೆಕ್ಸ್ಟ್ ಪೂಜೆ ವಿಡಿಯೋ ಹಾಕ್ತೀನಿ. ನೆಕ್ಸ್ಟ್ ಪೂಜೆ ಹೋಗೋಣ ಸಂಜೆ ಮುಂದೆ. ಅದೇನು ಬರ್ತೈತಿ